ಸ್ನೇಹಿತರೆ ನಮಸ್ಕಾರ. ಕನ್ನಡದಲ್ಲಿ ಯಾರ ಮದುವೆಗೆ ಹೆಚ್ಚು ಕನ್ನಡಿಗರು ಕಾಯ್ತಾ ಇದ್ರು ಅಂತ ಹೇಳಿದ್ರೆ ಅದು ನಂಬರ್ ಒನ್ ಆಂಕರ್ ಆಗಿರುವಂಥ ಅನುಶ್ರೀ ಅವರ ಮದುವೆಗೆ. ಅನುಶ್ರೀ ಹೋದಲ್ಲಿ ಬಂದಲ್ಲಿ ಒಂದೇ ಪ್ರಶ್ನೆ, ಯಾವಾಗ್ರಿ ಮದುವೆ ಆಗ್ತೀರಾ, ಯಾವಾಗ್ರಿ ನಿಮ್ಮ ಮದುವೆ ಅಂತೇಳಿ. ಈಗ ಕೊನೆಗೂ ಕೂಡ ಅನುಶ್ರೀ ಮದುವೆ ಆಗುವಂಥ ದಿನ ಹತ್ರ ಬಂದಿದೆ. ಇನ್ನೇನು ಜಾಸ್ತಿ ದಿನ ಗ್ಯಾಪ್ ಇಲ್ಲ. ಇದೇ ತಿಂಗಳು 28ಕ್ಕೆ ಅನುಶ್ರೀ ಮದುವೆ ಆಗ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅನುಶ್ರೀ ಅವರ ವೆಡ್ಡಿಂಗ್ ಕಾರ್ಡ್ ಕೂಡ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ವೆಡ್ಡಿಂಗ್ ಕಾರ್ಡ್ ಮಾತ್ರ ವೈರಲ್ ಆಗಿಲ್ಲ, ವೆಡ್ಡಿಂಗ್ ಕಾರ್ಡಲ್ಲಿರುವಂಥ ಪ್ರತಿಯೊಂದು ಸಾಲುಗಳು ಕೂಡ ವೈರಲ್ ಆಗ್ತಿದ್ದಾವೆ. ಜೊತೆಗೆ ಅಲ್ಲಿರುವಂಥ ಕೆಲವೊಂದಷ್ಟು ಕುತೂಹಲಕಾರಿ ಅಂಶಗಳು ಕೂಡ ಚರ್ಚೆ ಆಗ್ತಿದ್ದಾವೆ. ಅನುಶ್ರೀ ಅವರು ತುಂಬ ಖಾಸಗಿಯಾಗಿ ಈ ಮದುವೆಯನ್ನು ಮಾಡಿಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಸಿಗ್ತಿದೆ. ಜೊತೆಗೆ ಅನುಶ್ರೀ ಅವರು ಕೊಟ್ಟಿರುವಂಥ ಇನ್ವಿಟೇಷನ್ಸ್ ಇದೆಯಲ್ಲ, ಹೆಚ್ಚು ಜನರಿಗೆ ಅಲ್ಲ, ಕೇವಲ ಕೆಲವು ಜನರಿಗೆ ಅನುಶ್ರೀ ಇನ್ವಿಟೇಷನ್ಸ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಅನುಶ್ರೀ ಮದುವೆ ಆಗ್ತಿರುವಂಥ ಹುಡುಗನ ಕಡೆಯಿಂದನೂ ಕೂಡ ಹೆಚ್ಚು ಜನರಿಗೆ ಇನ್ವಿಟೇಷನ್ ಹೋಗಿಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಸ್ಟುಡಿಯೋ ಕಮ್ ರೆಸಾರ್ಟ್ನಲ್ಲಿ ಮದುವೆ ಆಗ್ತಿದ್ದಾರೆ. ಈ ಮದುವೆ ತುಂಬ ಅದ್ಧೂರಿಯಾಗಿರದೆ ತುಂಬ ಸಿಂಪಲ್ ಆಗಿ ಮತ್ತು ತುಂಬ ಮೀನಿಂಗ್ಫುಲ್ ಆಗಿ ಇರಲಿದೆ ಅನ್ನುವಂಥ ಮಾಹಿತಿಯು ಕೂಡ ಸಿಗ್ತಿದೆ. 28ನೇ ತಾರೀಕು ಗುರುವಾರ ಬೆಳಿಗ್ಗೆ 10:56 ಮುಹೂರ್ತ ಇದೆ. ಈ ಮುಹೂರ್ತದಲ್ಲಿ ಇವರು ಮದುವೆ ಆಗ್ತಿದ್ದಾರೆ. ಮದುವೆಯಾಗಿ ನಂತರ ದಾಂಪತ್ಯ ಜೀವನಕ್ಕೆ ಕಾಲನ್ನ ಇಡಲಿದ್ದಾರೆ ಅನುಶ್ರೀ ಅವರು ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಅನುಶ್ರೀ ಅವರು ಮದುವೆ ಆಗ್ತಿರುವಂಥ ವಿಚಾರದ ಬಗ್ಗೆ ಎಷ್ಟು ಚರ್ಚೆ ಆಗ್ತಿದೆಯೋ ಅಷ್ಟೇ ದೊಡ್ಡ ಚರ್ಚೆ ಈಗ ಅನುಶ್ರೀ ಅವರ ಅತ್ತೆ ಮತ್ತು ಮಾವನ ವಿಚಾರದಲ್ಲೂ ಕೂಡ ಆಗ್ತಿದೆ. ಅದಕ್ಕೆ ಕಾರಣನೂ ಕೂಡ ಇದೆ. ಹಾಗಾದರೆ ಏನದು ಕಾರಣ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಏನೂ ಕೂಡ ಅಲ್ಲ, ಕೇವಲ ಟೆಲಿಕಾಲರ್ ಆಗಿ ಕೆಲಸವನ್ನು ಮಾಡ್ತಿದ್ದಂತಹ ಈ ಒಬ್ಬ ಲೇಡಿ ಇವತ್ತು ಸೂಪರ್ ಸ್ಟಾರ್ ಆಗಿ ಮೆರೀತಿದ್ದಾರೆ. ಕನ್ನಡದ ನಂಬರ್ 1 ನಿರೂಪಕಿಯಾಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆಕೆಯ ತುಂಬ ಹಾರ್ಡ್ಫುಲ್ ಕೆಲಸಗಳು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಡೆಡಿಕೇಶನ್ನು ಮತ್ತು ಶ್ರಮ, ಆಕೆ ಹಾಕಿದಂಥ ಶ್ರಮಕ್ಕೆ ಇವತ್ತು ಉತ್ತರ ಸಿಗ್ತಿದೆ. ಆಕೆ ಬೇರೆ ಯಾರೂ ಅಲ್ಲ, ಅದೇ ಅನುಶ್ರೀ ಬಗ್ಗೆ ಗೊತ್ತಿರೋದವರು ಯಾರೂ ಕೂಡ ಇಲ್ಲ. ಅಲ್ಲೊಂದು ಇಲ್ಲೊಂದು ಸಂದರ್ಶನ ವೈರಲ್ ಆಗ್ತಾನೆ ಇರುತ್ತೆ. ಅನುಶ್ರೀ ಅವರು ತಮ್ಮ ಬಾಲ್ಯದಿಂದ ಇದುವರೆಗೆ ಮಾಡಿದಂಥ ಸಾಧನೆಗಳು, ಕಷ್ಟಪಟ್ಟಿದ್ದು ಎಲ್ಲದೂ ಕೂಡ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಉತ್ತೇಜನ ನೀಡುವಂತಹ ಒಂದು ಸಂಗತಿಗಳು ಅಂತಲೇ ಹೇಳ್ಬೋದು. ಒಂದು ಪ್ರೋತ್ಸಾಹದಾಯಕ ಇನ್ಸ್ಪಿರೇಷನಲ್ ಸ್ಟೋರಿ ಅಂತಲೂ ಕೂಡ ಹೇಳ್ಬೋದು. ತಂದೆ ಇಲ್ಲದೆ ತಾಯಿಯ ಸಪೋರ್ಟ್ನಿಂದ ಈ ಹಂತಕ್ಕೆ ಬಂದು ನಿಂತಿರುವಂಥ ಅನುಶ್ರೀ ಕನ್ನಡದ ನಂಬರ್ 1 ನಿರೂಪಕಿ ಮಾತ್ರವಲ್ಲದೆ ಅತಿ ಹೆಚ್ಚು ಸಂಭಾವನೆಯನ್ನು ಪಡಿತಿರುವಂಥ ನಿರೂಪಕಿಯೂ ಕೂಡ ಹೌದು. ಜೊತೆಗೆ ಫೈನಾನ್ಷಿಯಲಿ ವೆರಿ ಸ್ಟ್ರಾಂಗ್ ಆಗಿರುವಂಥ ನಿರೂಪಕಿಯೂ ಕೂಡ ಹೌದು ಅನುಶ್ರೀ ಇವತ್ತಿಗೆ. ಇಂಥ ಅನುಶ್ರೀ 37 ವರ್ಷ ಆಯಿತು, ಇನ್ನೂ ಕೂಡ ಮದುವೆ ಆಗಲಿಲ್ಲ. ಯಾವಾಗಲೂ ಮದುವೆ ಅಂತ ಹೇಳ್ಬಿಟ್ಟು ಹೋದಲ್ಲಿ ಬಂದಲ್ಲಿ ಕೇಳ್ತಾನೆ ಇದ್ರು. ಈಗ ಕೊನೆಗೂ ಕೂಡ ಅನುಶ್ರೀಯ ಮದುವೆ ದಿನಾಂಕ ಫೈನಲ್ ಆಗಿದೆ. ಇದೇ 28ನೇ ತಾರೀಕು. ಇನ್ನು 2-3 ದಿನದಲ್ಲಿ ಮದುವೆ ಆಗ್ತಿದ್ದಾರೆ. 28ನೇ ತಾರೀಕು ಅನುಶ್ರೀ ಮದುವೆಯನ್ನು ಆಗಲಿದ್ದಾರೆ. ಅನುಶ್ರೀ ಮದುವೆ ಬಗ್ಗೆ ಸಾಕಷ್ಟು ವಿಚಾರಗಳು ಈಗಾಗಲೇ ಚರ್ಚೆ ಆಗ್ತಿದ್ದಾವೆ. 28ನೇ ತಾರೀಕು ಮದುವೆ ಆಗ್ತಿರೋದ್ರಿಂದ ಸಹಜವಾಗಿ ಯಾರೆಲ್ಲ ಮದುವೆಗೆ ಬರ್ತಾರೆ, ಹೇಗಿರುತ್ತೆ ಮದುವೆ ಸಂಭ್ರಮ, ಹೀಗೆ ಸಾಕಷ್ಟು ವಿಚಾರಗಳು ಈಗ ಚರ್ಚೆ ಆಗ್ತಿದ್ದಾವೆ. ಅನುಶ್ರೀ ಅವರು ತುಂಬ ಸಿಂಪಲ್ ಆಗಿ ಮದುವೆ ಆಗ್ತಿದ್ದಾರೆ ಮತ್ತು ಹೆಚ್ಚು ಜನರನ್ನ ಕಡೆಯದೆ ಆಪ್ತರು, ಕುಟುಂಬಸ್ಥರು ಮತ್ತು ಗೆಳೆಯರ ಸಮ್ಮುಖದಲ್ಲಿ ಈ ಮದುವೆ ನಡೆಯಲಿದೆ ಅನ್ನೋದು ಗೊತ್ತಾಗಿದೆ. ಕಗ್ಲಿಪುರದ ರೆಸಾರ್ಟ್ ಒಂದರಲ್ಲಿ ಈ ಮದುವೆ ಸಂಭ್ರಮ ನಡೆಯಲಿದೆ. ಜೊತೆಗೆ ಭಾರಿ ಅದ್ಧೂರಿತನ ಇರದೆ ಒಂದು ಮೀನಿಂಗ್ಫುಲ್ ಮದುವೆ ಇದಾಗಲಿದೆ. ಅನುಶ್ರೀ ಮತ್ತು ರೋಷನ್ ಅವರದು ಪ್ರೇಮ ವಿವಾಹ ಅನ್ನೋದ್ರಲ್ಲಿ ಡೌಟ್ ಇಲ್ಲ, ಲವ್ ಮ್ಯಾರೇಜ್ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಈ ಮೊದಲು ಪುನೀತ್ ಅವರ ಮನೆಯಲ್ಲಿ ಭೇಟಿಯಾಗಿದ್ದಂಥ ಇವರಿಬ್ಬರು ಕೂಡ ನಂತರ ಸ್ನೇಹಿತರಾಗ್ತಾರೆ. ಸ್ನೇಹ ಪ್ರೀತಿ ಆಗ್ತದೆ. ಪ್ರೀತಿ ಪರಸ್ಪರ ಎರಡೂ ಮನೆಯಲ್ಲೂ ಕೂಡ ಒಪ್ಪಿದಂಥ ಕಾರಣಕ್ಕೋಸ್ಕರ ಮದುವೆವರೆಗೆ ಬಂದು ನಿಂತಿದೆ. ಅನುಶ್ರೀ ಅವರು ಮದುವೆ ಆಗ್ತಿರುವಂಥ ದಿನ ತುಂಬ ವಿಶೇಷ. ಯಾಕಂತ ಹೇಳಿದ್ರೆ ಅದು ಪಂಚಮಿಯ ದಿನ, ಗಣಪತಿ ಹಬ್ಬ, ಜೊತೆಗೆ ಇದೇ ಸಮಯದಲ್ಲಿ ಬಂದಿರುವಂಥ ಇಲಿ ಪಂಚಮಿ. ಅನುಶ್ರೀ ಅವರು ಹಸಮಣೆ ಏರ್ತಿರುವಂತಹ ದಿನ ಇಲಿ ಪಂಚಮಿಯ ದಿನ ಅನ್ನೋದು ವಿಶೇಷ. ಸಾಮಾನ್ಯವಾಗಿ ಮದುವೆ ಮತ್ತು ಹಬ್ಬದ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಂಭ್ರಮಗಳು ಇರೋದಿಲ್ಲ. ಅಂದರೆ ಮದುವೆಯನ್ನು ಹಬ್ಬದ ಸಂಭ್ರಮಗಳ ನಡುವೆ ಮಾಡೋದಿಲ್ಲ. ಆದರೆ ಗಣೇಶ ಹಬ್ಬದ ಬೆನ್ನಲ್ಲೇ ಅನುಶ್ರೀ ಅವರ ಮದುವೆಯೂ ಕೂಡ ಆಗ್ತಿರುವಂಥದ್ದು ಅವರ ಕುಟುಂಬಸ್ಥರಿಗೆ ಡಬ್ಬಲ್ ಹಬ್ಬ ಅಂತಲೇ ಹೇಳ್ಬೋದು. ಅನುಶ್ರೀ ಅವರು ಆ್ಯಂಕರಿಂಗ್ ಕ್ಷೇತ್ರದಲ್ಲಿ ಎಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಆದರೆ ಈಗ ಅನುಶ್ರೀ ಅವರು ಅಂತಿಮವಾಗಿ ತುಂಬ ಖಾಸಗಿಯಾಗಿ ಈ ಮದುವೆಯನ್ನು ಮುಗಿಸಿಬಿಡಬೇಕು ಅನ್ನುವಂಥ ಚಿಂತನೆಯಲ್ಲಿದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಎತ್ತಿದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರ್ಬೋದು, ಅನುಶ್ರೀ ಅವರು ಮದುವೆ ಆಗ್ತಿದ್ದಾರೆ ಅಂತ ಹೇಳಿಬಿಟ್ಟು ಸುದ್ದಿ ಯಾವಾಗ ಕಳೆದ ತಿಂಗಳು ವೈರಲ್ ಆಯಿತು ಆಗಲೇ ಒಂದು ವಿಚಾರ ಚರ್ಚೆಗೆ ಬಂದಿತ್ತು, ಒಂದು ವಿವಾದ ಇದ್ದಿತ್ತು. ಏನಂತ ಹೇಳಿದ್ರೆ ಅನುಶ್ರೀ ಅವರು ಮದುವೆ ಆಗ್ತಿರೋದು ಮುಸ್ಲಿಂ ಹುಡುಗನನ್ನ ಅಂತೇಳಿ. ಆಗ ಅನುಶ್ರೀ ಅವರು ಒಂದು ವಿಚಾರವನ್ನು ಹಂಚ್ಕೊಂಡಿದ್ರು. ಏನು, ಆಡಿಕೊಳ್ಳೋರ ಬಾಯಿಗೆ ಬೀಗ ಹಾಕೋದಕ್ಕೆ ಸಾಧ್ಯವಿಲ್ಲ, ಅವ್ರವ್ರಿಗೆ ಏನೇನು ಅನಿಸುತ್ತೋ ಅವ್ರವ್ರು ಹೇಳ್ಕೊಳ್ತಾರೆ, ಬಟ್ ಸತ್ಯ ಏನು ಅಂತ ಹೇಳಿ ನಾವು ಒಂದು ಸ್ವಲ್ಪ ದಿನದಲ್ಲೇ ರಿವೀಲ್ ಮಾಡ್ತೀನಿ ಅನ್ನೋಂಥ ವಿಚಾರವನ್ನು ಹೇಳಿದರು. ಈಗ ಸತ್ಯ ರಿವೀಲ್ ಆಗಿದೆ. ಅನುಶ್ರೀ ಅವರು ಮದುವೆ ಆಗ್ತಿರೋದು ಮುಸ್ಲಿಂ ಹುಡುಗನನ್ನ ಅಲ್ಲ ಅನ್ನೋದು ಗೊತ್ತಾಗಿದೆ. ಬಟ್ ಆದರೆ ಒಂದು ಕನ್ಫ್ಯೂಷನ್ಸ್ ಇದೆ, ಅದನ್ನು ಅನುಶ್ರೀ ಅವರೇ
ಕ್ಲಾರಿಫೈ ಮಾಡಬೇಕಾಗುತ್ತೆ. ಬಟ್ ಇದುವರೆಗೆ ಅದರ ಬಗ್ಗೆ ಎಲ್ಲೂ ಕೂಡ ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ. ಏನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗ್ತಿದೆ. ಏನು ಅಂತ ಹೇಳಿದ್ರೆ, ಅನುಶ್ರೀ ಅವರ ವೆಡ್ಡಿಂಗ್ ಕಾರ್ಡ್ನಲ್ಲಿ ಅವರ ಮಾವ ರಾಮಮೂರ್ತಿ ಅಂತೇಳಿ ಹೆಸರಿದ್ರೆ, ಅತ್ತೆ ಹೆಸರು ಸಿಸಿಲಿಯಾ ಅಂತಿದೆ, ಗಂಡ ಅಥವಾ ಮದುವೆ ಆಗುವಂಥ ಹುಡುಗನ ಹೆಸರು ಈಗ ರೋಷನ್ ಅನ್ನೋದು ಗೊತ್ತಾಗಿದೆ. ಈಗ ರಾಮಮೂರ್ತಿ ನೋ ಡೌಟ್ ರಾಮ ಹಿಂದೂ ದೇವರು, ಹಿಂದೂ ಧರ್ಮಕ್ಕೆ ಸೇರಿದವರು ರಾಮಮೂರ್ತಿ ಅವರು ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಬಟ್ ಅತ್ತೆ ಸಿಸಿಲಿಯಾ ಅವರು ಯಾವ ಧರ್ಮಕ್ಕೆ ಸೇರಿದವರು ಅನ್ನುವಂಥ ಕುತೂಹಲ ಸಾಕಷ್ಟು ಜನರಿಗಿದೆ. ಇದು ತಪ್ಪು ಸರಿಯಾಗಿ ಗೊತ್ತಿಲ್ಲ, ಬಟ್ ಒಂದು ಆಲೋಚನೆ ಅಂತೂ ಬರೋದಂತೂ ಸತ್ಯ. ಸಾಮಾನ್ಯವಾಗಿ ವೆಡ್ಡಿಂಗ್ ಕಾರ್ಡ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಓದಿದ್ರೆ, ಅಯ್ಯೋ ಇದೇನಿದು ಸಿಸಿಲಿಯಾ ಅಂತೇಳಿ ಇದೆಯಲ್ಲ ಅಂತೇಳಿ. ಒಂದಷ್ಟು ಜನ ಅದಕ್ಕೆ ಹೇಳ್ತಾರೆ, ಇಲ್ಲ ಸಿಸಿಲಿಯಾ ಅನ್ನೋದು ಕೂಡ ಹಿಂದೂ ಹೆಸರೇ, ಈ ಮಡಿಕೇರಿ ಭಾಗದಲ್ಲಿ ಈ ರೀತಿಯಾದಂಥ ಹೆಸರನ್ನು ಇಟ್ಟಿರ್ತಾರೆ, ಅದರಲ್ಲೇನು ವಿಶೇಷತೆ ಇಲ್ಲ ಅಂತೇಳಿ ಹೇಳ್ತಾರೆ. ಬಟ್ಟು ನಾವು ಹುಡುಕಿದಾಗ ಎಲ್ಲೂ ಕೂಡ ಸಿಸಿಲಿಯಾ ಅನ್ನುವಂಥ ಪದ ಹಿಂದೂಗಳ ಹೆಸರಿನಲ್ಲಿ ಉಲ್ಲೇಖ ಆಗಿಲ್ಲ. ಸಿಸಿಲಿಯಾ ಡಿಸೋಜಾ, ಸಿಸಿಲಿಯಾ ಕಾರ್ಡೋಜಾ, ಸಿಸಿಲಿಯಾ ಟಾವ್ರೋ, ಈ ರೀತಿ ಸಿಸಿಲಿಯಾ ಮಂಟೆರೋ, ಈ ರೀತಿಯಾಗಿ ಕ್ರಿಶ್ಚಿಯನ್ಸ್ ಹೆಸರು ಜೊತೆಗೆ ಸಿಸಿಲಿಯಾ ಅನ್ನೋದು ಇದೆ. ಅದರಲ್ಲೂ ಕೂಡ ಸಿಸಿಲಿಯಾ ಡಿಸೋಜಾ ಸಾಕಷ್ಟು ಹೆಸರುಗಳು ಕೇಳಿದ್ದೇವೆ, ಈ ರೀತಿ ಇರ್ತವೆ. ಬಟ್ ಅದನ್ನು ಹೊರತುಪಡಿಸಿ ಈ ರೀತಿ ಎಲ್ಲೂ ಕೂಡ ಪ್ಲೈನಾಗಿ ಸಿಸಿಲಿಯಾ ಅಂತಲೂ ಕೂಡ ಒಂದು ಇರಲಿಕ್ಕೆ ಚಾನ್ಸ್ ಇಲ್ಲ, ಮತ್ತೊಂದು ಹಿಂದೂ ಅಂತೂ ಆಗಿರಲಿಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ಸಿಸಿಲಿಯಾ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಸಿಸಿಲಿಯಾ ಅವರು ಅಂದರೆ ಅನುಶ್ರೀ ಅವರ ಅತ್ತೆಯವರು ಹಿಂದೂ ಧರ್ಮಕ್ಕೆ ಸೇರಿದವರು ಅಲ್ಲ. ಇವ್ರದ್ದು ಕೂಡ ಇಂಟರ್ ಕ್ಯಾಸ್ಟು ಅಲ್ಲ, ಇಂಟರ್ ರಿಲಿಜಿಯನ್ ಮ್ಯಾರೇಜ್ ಅಂತಹ ವಿಚಾರದ ಬಗ್ಗೆ ಚರ್ಚೆಗಳು ನಡೀತಿದ್ದಾವೆ. ಬಟ್ ಅನುಶ್ರೀ ಅವರು ಇದಕ್ಕೆ ಎಲ್ಲೂ ಕೂಡ ಕ್ಲಾರಿಟಿಯನ್ನು ಕೊಡುವಂಥ ಗೋಜಿಗೆ ಹೋಗಿಲ್ಲ. ಬಹುಶಃ ಅನುಶ್ರೀ ಅವರು ಈಗ ಅವರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿದ್ದಾರೆ, ಇಂಥದ್ರ ಬಗ್ಗೆ ತಲೆನೂ ಕೂಡ ಕೆಡಿಸ್ಕೊಳ್ಳೋಕ್ಕೆ ಅವ್ರಿಗೆ ಟೈಮು ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಇದು ಒಂದು ರೀತಿಯಲ್ಲಿ ಭಾರಿ ಕಾಂಪ್ಲಿಕೇಶನ್ಸ್ಗಳನ್ನು ಕ್ರಿಯೇಟ್ ಮಾಡುವಂಥ ಸುದ್ದಿಗಳು. ಆ್ಯಕ್ಚುಲಿ ಮೊನ್ನೆ ಮದುವೆ ಪತ್ರಿಕೆ ವೈರಲ್ ಆದಾಗಲೇ ಈ ಸಂಗತಿಗಳು ಚರ್ಚೆಗೆ ಬಂದಿದ್ವು. ಅವತ್ತು ನಾನು ಸ್ವಲ್ಪ ಸಣ್ಣದಾಗಿ ಹೇಳಿ ಸುಮ್ಮನೆ ಆಗಿದ್ದೆ. ಬಟ್ ಇವತ್ತು ಇದನ್ನು ವಿವಾದ ಮಾಡಬೇಕು ಅಥವಾ ಈ ಮೂಲಕ ಅನುಶ್ರೀ ಅವರಿಗೆ ಬೇಸರವನ್ನು ಮಾಡಬೇಕು ಅನ್ನೋಂಥ ಉದ್ದೇಶ ಖಂಡಿತವಾಗ್ಲೂ ಇಲ್ಲ. ಈ ರೀತಿಯಾದಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿದೆ ಅನ್ನುವಂಥದ್ದಂತಹ ಮಾಹಿತಿಯನ್ನು ನಿಮಗೆ ಕೊಡ್ತಿರುವಂಥದ್ದು ಅಷ್ಟೇ ನಮ್ಮ ಉದ್ದೇಶ. ಇಲ್ಲಿ ಮದುವೆ ಆಗೋದಕ್ಕೆ ಧರ್ಮ, ಜಾತಿ, ಮತ್ತೊಂದು ಯಾವುದೂ ಕೂಡ ಮುಖ್ಯ ಅಲ್ಲ ಅಂಥೇಳಿ ನಾವು ಕೂಡ ನಾವು ನಂಬಿರುವಂಥದ್ದು ಮಾನವೀಯ ಮೌಲ್ಯಗಳನ್ನು, ಮಾನವೀಯ ಧರ್ಮಗಳನ್ನು ಮಾತ್ರ. ಇಲ್ಲಿ ಯಾವ ಜಾತಿ ಆದ್ರೇನು, ಯಾವ ಧರ್ಮ ಆದ್ರೇನು, ಹರಿಯೋದು ಕೆಂಪು ರಕ್ತನೇ ಅಲ್ವಾ ಎಲ್ಲರ ದೇಹದಲ್ಲೂ ಕೂಡ. ಯಾರಿಗಾದರೂ ಕೆಂಪು, ಹಸಿರು, ಬಿಳಿ ಈ ರೀತಿಯಾದಂತಹ ಮಿಕ್ಸ್ಡ್ ರಕ್ತ ಆಗಿರ್ಬೋದು, ಅಥವಾ ಒಂದೇ ಬಣ್ಣ ಕೆಂಪು ಹೊರತುಪಡಿಸಿ ಬೇಳೆ ಯಾವುದಾದ್ರೂ ಬಣ್ಣ ಮೈಯಲ್ಲಿ ಹರಿತಿದೆಯಾ, ಯಾವುದೂ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಧರ್ಮ ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ಮದುವೆ ಆದ ಬಳಿಕ ಹೇಗೆ ಬದುಕ್ತಾರೆ, ಹೇಗೆ ಜೀವನವನ್ನು ಸಾಗಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿ ರೋಷನ್ ಅವರು ಯಾವ ಧರ್ಮ ಅನ್ನೋದಕ್ಕಿಂತ ಮುಖ್ಯವಾಗಿ ಯಾವ ರೀತಿ ಮದುವೆ ಆದ ಬಳಿಕ ಇವರಿಬ್ಬರು ಕೂಡ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ನಾವಿಲ್ಲಿ ಆಲೋಚನೆ ಮಾಡಬೇಕು, ನೋಡಬೇಕಾಗುತ್ತೆ. ಒಂದು. ಎರಡನೇ ಸಂಗತಿ ಏನು ಅಂತ ಹೇಳಿದ್ರೆ, ಇಲ್ಲಿ ಅನುಶ್ರೀ ವಿಚಾರಕ್ಕೆ ಬರೋದಾದರೆ, ಅನುಶ್ರೀ ಅವರು ಇವತ್ತು ಕನ್ನಡದ ಟಾಪ್ ಆ್ಯಂಕರ್, ನಂಬರ್ 1 ಆ್ಯಂಕರ್. ಈ ಹಂತಕ್ಕೆ ಅನುಶ್ರೀ ಬರೋದಕ್ಕೆ ತುಂಬ ಒದ್ದಾಟವನ್ನು ಮಾಡಿದ್ದಾರೆ. ಈ ಹಂತದಲ್ಲಿ ಒಂದು ಸುಂದರಗಳಿಗೆ ಮದುವೆ ಆಗುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ದೊಡ್ಡ ಕನಸು. ಆ ಕನಸನ್ನು ನನಸು ಮಾಡಿಕೊಳ್ಳುವಂಥ ಹಂತದಲ್ಲಿ ಅನುಶ್ರೀ ಈ ವಯಸ್ಸಿಗಾದರೂ ಬಂದಿದ್ದಾರೆ. ಈಗಲಾದರೂ ಕೂಡ ಅನುಶ್ರೀ ನೆಮ್ಮದಿಯಾಗಿ, ಖುಷಿಯಾಗಿ ಮದುವೆ ಆಗಲಿ, ಜೊತೆಗೆ 100 ಕಾಲ ಮದುವೆ ಆದ ಬಳಿಕನೂ ಕೂಡ ಸುಖವಾಗಿ ಸಮೃದ್ಧವಾದಂಥ ಜೀವನವನ್ನು ಸಾಗಿಸಲಿ ಅನ್ನೋದು ನಮ್ಮ ಆಶಯ, ನಮ್ಮ ಹರಕೆ, ನಮ್ಮ ವಿಶ್ವಾಸ. ನಿಮ್ಮ ಆಶಯ, ನಿಮ್ಮ ಹರಕೆಯೂ ಕೂಡ ಇದೆ. ಆಗಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ, ವಿಶ್ವಾಸನ ತಿಳಿಸ್ಕೊಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.